ನಮಸ್ತೆ, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಇವತ್ತಿನ ವಿಷಯ BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಇಂಡಿಯನ್ ಸಿಟಿಸನ್ ಆಗಿರೋರು ಅಪ್ಲೈ ಮಾಡ್ಬೋದು. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು, ಯಾರೆಲ್ಲ ಇಂಜಿನಿಯರಿಂಗ್ ಮುಗಿಸ್ಕೊಂಡಿದ್ದೀರೋ, ಯಾರೆಲ್ಲ ಅಸಿಸ್ಟೆಂಟ್ ಕಮಾಂಡೆಂಟ್ ವರ್ಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಪೋಸ್ಟಸ್ಗೆ ಒಟ್ಟು 6+1 ಅಂದರೆ 7 ಪೋಸ್ಟ್ಗಳಿಗೆ 7 ಹುದ್ದೆಗಳು ಖಾಲಿ ಇದೆ. ಸೊ ಯಾರೆಲ್ಲ ನಿಮ್ಮ ಇಂಜಿನಿಯರಿಂಗ್ನ ಮುಗಿಸ್ಕೊಂಡಿದ್ದೀರೋ ಅವರು ಹುಡುಗಿರಾಗಿರ್ಬೋದು ಅಥವಾ ಹುಡುಗರಾಗಿರ್ಬೋದು, ಮೇಲ್ ಆರ್ ಫೀಮೇಲ್ ಇಬ್ಬರೂ ಸಹ ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಮ್ಯಾಕ್ಸಿಮಮ್ 35 ಅಂದರೆ 35ಇಂದ ಒಳಗೆ 18ನಿಂದ ಅಬೋವ್ ಯಾರು ಇರ್ತಾರೋ ಅವರು ಈ ಒಂದು ಪೋಸ್ಟ್ಗೆ ವಿತ್ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಇರೋರು ಅಪ್ಲೈ ಮಾಡ್ಬೋದಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನಾಗಿರಬೇಕು? ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್. ಅಂದರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಸಿವಿಲ್ ಇಂಜಿನಿಯರಿಂಗ್ನ ಸರ್ಟಿಫಿಕೇಟ್ಸ್ನ ಪಡ್ಕೊಂಡಿರಬೇಕು. ಜೊತೆಗೆ ಯಾರೆಲ್ಲ ಎಲೆಕ್ಟ್ರಿಕಲ್ಗೆ ಅಪ್ಲೈ ಮಾಡ್ತಿದ್ದೀರೋ ಅವರು ಎಲೆಕ್ಟ್ರಿಕಲ್ ಸರ್ಟಿಫಿಕೇಟ್ಸ್ನೂ ಸಹ ಪಡ್ಕೊಂಡಿರಬೇಕಾಗುತ್ತೆ. ಈ ಒಂದು BSF ಪೋಸ್ಟ್ಗಳಿಗೆ ವರ್ಕ್ ಆ್ಯಂಡ್ ಎಲೆಕ್ಟ್ರಿಕಲ್ಗೆ ಯಾವ ರೀತಿಯಾದಂಥ ಕ್ವಾಲಿಫಿಕೇಷನ್ಸ್ ಇರಬೇಕು ಅನ್ನೋದು ಗೊತ್ತಾಯಿತು. ಹೇಗೆ ನಮ್ಮನ್ನು ಆಯ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದು 2 ಪೇಪರ್ ಇರುತ್ತೆ. ಒನ್ ಇಸ್ ಕ್ವಾಲಿಫೈಯಿಂಗ್ ಪೇಪರ್, ದಟ್ ಈಸ್ ಮಲ್ಟಿಪಲ್ ಚಾಯ್ಸಲ್ಲಿರುತ್ತೆ. ಸೆಕೆಂಡ್ ಒನ್ ಇಸ್ ರಿಟರ್ನ್ ಪೇಪರ್. ಸೊ ಕ್ವಾಲಿಫೈಯಿಂಗ್ ಪೇಪರು 100 ಮಾರ್ಕ್ಸಿಗಿರುತ್ತೆ. ಸೆಕೆಂಡ್ ರಿಟರ್ನ್ ಪೇಪರ್ ಆರ್ ಸಬ್ಜೆಕ್ಟಿವ್ ಆ್ಯಂಡ್ ಕಾನ್ವೆನ್ಷನಲ್ ಟೈಪ್ ಪೇಪರು ಸಹ 100 ಮಾರ್ಕ್ಸ್ಗೆ ಇರುತ್ತೆ. ಯಾರೆಲ್ಲ ಎಲೆಕ್ಟ್ರಿಕಲ್ ಬರೀತಿದ್ದೀರೋ ಅವರು ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಇರುತ್ತೆ. ಯಾರೆಲ್ಲ ಸಿವಿಲ್ ಬರೀತಿದ್ದೀರೋ ಅವ್ರಿಗೆ ಸಿವಿಲ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಇರುತ್ತೆ. ಮೊದಲನೇದಾಗಿ ಕ್ವಾಲಿಫೈಯಿಂಗ್ ಪೇಪರ್ ಜನರಲ್ ಇಂಗ್ಲೀಷ್, ಜನರಲ್ ಅವೇರ್ನೆಸ್, ರೀಸನಿಂಗ್ ಆ್ಯಂಡ್ ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ್. ಟೋಟಲ್ 100 ಮಾರ್ಕ್ಸ್ಗೆ ಇರುತ್ತೆ. 2 hours ಈಸ್ ಯೋರ್ ಡ್ಯೂರೇಷನ್ಸ್. ಸೊ ಈ ಎರಡು ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದ್ರು ಈ ಪೇಪರ್ನ ಕ್ವಾಲಿಫೈ ಆಗಲೇಬೇಕು. ಈ ಒಂದು ಪೇಪರ್ನ ಕ್ವಾಲಿಫೈ ಆಗೋದು ಮಿನಿಮಮ್ ಪರ್ಸೆಂಟೇಜ್ ಎಷ್ಟು ತೆಗಿರಬೇಕು? ಫಾರ್ ಜನರಲ್ ಅಥವಾ OBC ಕ್ಯಾಟಗರಿಯವರು ಮಿನಿಮಮ್ 50%ನ ತಗೊಳ್ಳೇಬೇಕು. ಯಾರೆಲ್ಲ SC ST ಇದ್ದಾರೋ ಅವರು ಮಿನಿಮಮ್ 45%ನ ತಗೊಳ್ಳೇಬೇಕು. ಈ ಒಂದು BSF ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ 22nd of November ಇಸ್ ದ ಲಾಸ್ಟ್ ಡೇಟ್. ಯಾರೆಲ್ಲ ಎಲಿಜಿಬಿಲಿಟಿ ಹೊಂದಿದಿರೋ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ವಿತ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆಯೋ ದಯವಿಟ್ಟು ಈ ಒಂದು BSF ಪೋಸ್ಟ್ಗಳಿಗೆ ಅಪ್ಲೈ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.